ಹೆಂಡತಿ ಬೈಬಹುದು, ಹೃದಯ ನಂದಲ್ವಾ ಅಂತ. ವೆರಿ ಇಂಪಾರ್ಟೆಂಟ್ ಸರ್. ಅಭಿಮಾನ. ನಮ್ ತಂದೆ ತಾಯಿಗೆ ಏನ್ ಸ್ಥಾನ ಕೊಟ್ಟಿದ್ದೀನೋ, ನನ್ನ ಫ್ಯಾಮಿಲಿಗೆ ಏನ್ ಸ್ಥಾನ ಕೊಟ್ಟಿದ್ದೀನೋ ಅದೇ ಸ್ಥಾನ ಅವ್ರಿಗೆ. ನಿಜ ಹೇಳ್ತೀನಿ, ನಮ್ ತಂದೆ ತಾಯಿ ನಾನ್ ಬೆಳಿಬೇಕು ಅಂತ ಎಷ್ಟು ಬಯಸ್ತಾರೋ ಅದಕ್ಕಿಂತ ಹೆಚ್ಚು ನಮ್ ಜನ ಬಯಸಿದಾರೆ. ನಾನು ನೋಡಿದೀನಿ ನನ್ನ ಸೀರಿಯಲ್ ದಿನಗಳಲ್ಲಿ ಎಷ್ಟೊಂದ್ ಜನ ಬಂದು ಹೇಳೋರು, ನೋಡಪ್ಪ ನಾನು ಟಿವಿಲಿ ಬರ್ಬೇಕಾದ್ರೆ ನಾನು ಹೇಳ್ತಾ ಇದ್ದೆ ಈ ಹುಡುಗ ಹೀರೋ ಆಗ್ತಾನೆ ಒಂದಿನ ಅಂತ. ನಾನ್ ಚಾಲೆಂಜ್ ಮಾಡಿದ್ದೆ ಮನೇಲಿ, ಈ ಹುಡುಗ ಬೆಳಿತಾನೆ ಅಂತ. ನನ್ನ ಬೆಳವಣಿಗೆಯಲ್ಲಿ ಅವ್ರು ಕನಸು ಕಾಣ್ತಾ ಯಾರ್ಯಾರು ಹರಿಸಿದಾರೆ ಅವರೆಲ್ಲರೂ ನನ್ನ ತಂದೆ ತಾಯಿ ಸಮಾನರು ಅಷ್ಟೇ. ಸೂಪರ್. ಯಶ್ ಸರ್ ಈಗ ಕನಸು ಅಂತ ಹೇಳಿದ್ರು. ಅಬ್ದುಲ್ ಕಲಾಂ ಸರ್ ಅವರು ಬಹಳ ಒಂದು ಅದ್ಭುತವಾದಂತಹ ಮಾತು ಹೇಳಿದ್ದಾರೆ ಸರ್. ಕನಸು ಅನ್ನೋದು ನಮ್ಮನ್ನ ನಿದ್ದೆ ಮಾಡಿದಾಗ ಬರುವಂತಹ ಕನಸಲ್ಲ, ನಮ್ಮನ್ನ ನಿದ್ದೆ ಮಾಡದೇ ಇರೋ ತರ ಮಾಡುತ್ತಲ್ಲ ಅದು ಕನಸು ಅಂತ. ಸೊ ಆ ಕನಸನ್ನ ಇವತ್ತು ನೀವು ನನಸು ಮಾಡಿದ್ರೆ ಅದು ಬರೀ ನಿಮ್ಮ ಕನಸು ಅಷ್ಟೇ ಅಲ್ಲ ಸರ್, ಕನ್ನಡಿಗರ ಕನಸನ್ನ ನೀವು ನನಸು ಮಾಡಿದಿರಾ. ಅದಕ್ಕೆ ಮತ್ತೊಮ್ಮೆ ತುಂಬಾ ಹೃದಯದ ಧನ್ಯವಾದ. ಇಷ್ಟಕ್ಕೆ ತೃಪ್ತಿ ಆಗ್ಬಿಡಿ. ಇದು ಹೆಂಗೆ ಗೊತ್ತಾ, ಕನಸು ಅನ್ನೋದು ಒಂದು ಹಂತದವರೆಗೂ ಅದು ನಿಮ್ಗೆ ಕಾಣಿಸ್ತಾ ಇರಲ್ಲ, ಮಂಜಾಗಿರುತ್ತೆ, ಮಸ್ಕಾಗಿರುತ್ತೆ. ಸೊ ಎಲ್ಲಿವರೆಗೂ ಕಾಣುತ್ತೆ ಅಷ್ಟು ಸಿಕ್ಕಿದ್ರೆ ಸಾಕು ಅನ್ಸುತ್ತೆ ಮನುಷ್ಯನ್ಗೆ. ಬಟ್ ಅದನ್ನ ದಾಟ್ ಹೋದಾಗ ಇನ್ನೂ ದೊಡ್ಡ ಪ್ರಪಂಚ ಇರುತ್ತೆ. ಸೊ ಈಗ ಅದನ್ನ ದಾಟಿದೀವಿ, ನೀವು ಕೊಟ್ಟಿರೋ ಶಕ್ತಿಯಿಂದ ಇನ್ನೂ ನೀವೆಲ್ಲ ಹೆಮ್ಮೆ ಪಡುವಂತ ಕೆಲಸಗಳಾಗುತ್ತೆ. ನಿಮ್ಮ ಆಶೀರ್ವಾದ. ನಿಮ್ಮ ಯಶೋ ಸೂತ್ರಗಳಲ್ಲಿ ಕೆಲವೊಂದು ವಿಚಾರಗಳನ್ನ ನಾನು ಕೇಳ್ತೀನಿ, ಅದನ್ನ ರಾಕಿ ಬಾಯ್ ಸ್ಟೈಲ್ ಅಲ್ಲೇ ನೀವು ಉತ್ತರಿಸಬೇಕು.